ಹಾಯ್ ಆಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ದೊನ್ನೆ ಬಿರಿಯಾನಿ ರೆಸಿಪಿ ಜೊತೆ ಬಂದಿದ್ದೀನಿ. ನಾನಿಲ್ಲಿ 2 ಕೆಜಿಸ್ ಚಿಕನ್ ತೊಗೊಂಡಿದ್ದೀನಿ. 1 ಕಪ್ ಆಫ್ ಕರ್ಡು, ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟು, ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕಿ ಚೆನ್ನಾಗಿ ಕಲಸಿ ಒಂದು 15-20 ಮಿನಿಟ್ಸ್ ಮ್ಯಾರಿನೇಷನ್ ಮಾಡೋಕ್ಕೆ ಬಿಡೋಣ. ನಾನು ಇನ್ನೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಗ್ರೀನ್ ಚಿಲ್ಲೀಸು, ಆನಿಯನ್ನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು ಆರೋದಕ್ಕೆ ಬಿಡೋಣ. ಹಾಗೆ ಇದೇ ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡು 1 ಸ್ಮಾಲ್ ಕಪ್ ಆಫ್ ಮೆಂತ್ಯ ಸೊಪ್ಪು, 1 ಮೀಡಿಯಮ್ ಕಪ್ ಆಫ್ ಪುದೀನ ಸೊಪ್ಪು, ಹಾಗೆ 1 ಲಾರ್ಜ್ ಕಪ್ ಆಫ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದೇ ನಮ್ಮ ದೊನ್ನೆ ಬಿರಿಯಾನಿಗೆ ನ್ಯಾಚುರಲ್ ಗ್ರೀನ್ ಕಲರ್ ಕೊಡೋದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡನ್ನೂ ಸಪ್ರೇಟ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ಬಿರಿಯಾನಿಗೆ ತಪ್ಪಲೆಗೆ ನಾವು 1 ಕಪ್ ಆಫ್ ಆಯಿಲು, ಎಲ್ಲ ಆಲ್ ಸ್ಪೈಸಸ್ ಏನೇನಿದೆ ಸ್ಪೈಸಸ್ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. 1 ಲಾರ್ಜ್ ಆನಿಯನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಆನಿಯನ್ನು ಫ್ರೈ ಆದಮೇಲೆ 2 to 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಚಿಕನ್ ಮ್ಯಾರಿನೇಷನ್ ಆಗಿರೋ ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಚಿಕನ್ನ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಚಿಕನ್ ಫ್ರೈ ಆದಮೇಲೆ ಫಸ್ಟು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಆನಿಯನ್ನು, ಗ್ರೀನ್ ಚಿಲ್ಲಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಚಿಕನ್ನು ಈ ಪೇಸ್ಟ್ ಜೊತೆ ಫ್ರೈ ಆದಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸು ಗ್ರೀನ್ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಕೆಜಿಸ್ ಆಫ್ ಚಿಕನ್ಗೆ 1.5 ಕೆಜಿಸ್ ಆಫ್ ರೈಸ್ನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ 1.5 ಕೆಜಿ ರೈಸ್ಗೆ 1:2 ಥರ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು 1 ಲೆಮನನ್ನು ನಾನಿಲ್ಲಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನೀರು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ತೊಳೆದು ನೆನೆಸಿ ಇಟ್ಕೊಂಡಿರೋ ರೈಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಸ್ಟಾರ್ಟಿಂಗು 5 ಮಿನಿಟ್ಸು ಹೈ ಫ್ಲೇಮಲ್ಲಿ, ಆಮೇಲೆ 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಚೆನ್ನಾಗಿ ದಮ್ ಕಟ್ಟಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ. ಇಲ್ಲಿ ನಾನು ಮೇಲೆ ತುಪ್ಪ ಹಾಕ್ಕೊಂಡು 1-2 ಮಿನಿಟ್ಸ್ ದಮ್ ಕಟ್ಟೋದಕ್ಕೆ ಬಿಡ್ತಾಯಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ.